ಇನ್ನು ದಶರಥ ಮಹಾರಾಜನ ಪುತ್ರಕಾಮೇಷ್ಟಿ ಯಾಗದ ಬಳಿಕ ಕೌಸಲ್ಯ ಮಾತೆಗೆ ಪ್ರಭು ಶ್ರೀರಾಮನ ಜನ್ಮವಾಯಿತು. ಈ ಸಂದರ್ಭದಲ್ಲಿ ದಶರಥ ಮಹಾರಾಜ ಕೌಸಲ್ಯ ಹಾಗೂ ಬಾಲರಾಮನ ಜೊತೆಗೆ ಮೊದಲು ಭೇಟಿ ಕೊಟ್ಟಿದ್ದು ಇದೇ ಬಡಿದೇವ್ ಕಾಳಿ ಮಂದಿರಕ್ಕೆ. ಈ ತಾಯಿ ಶ್ರೀರಾಮನ ಕುಲದೇವತೆ ಅಂತಾನೆ ನಂಬಲಾಗಿದೆ. ಅಯೋಧ್ಯೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಾಲಯವನ್ನ ನಿರ್ಲಕ್ಷಿಸಿದ್ದ ಪರಿಣಾಮವೇ ರಾಮ ಮಂದಿರ ಪೂರ್ಣಗೊಂಡಿರಲಿಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ. 500 ವರ್ಷಗಳ ಹೋರಾಟ ಕೂಡ ಫಲ ಕಂಡಿರಲಿಲ್ಲ. ಕೊನೆಗೆ ಜ್ಯೋತಿಷಿಗಳು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದು ನಂಬಿಕೆ. ಒಂದು ವಿಶೇಷವಾದಂತಹ ದೇವಸ್ಥಾನದ ಬಳಿಗೆ ನಾನು ಇವತ್ತು ಬಂದಿದ್ದೀನಿ. ಅಯೋಧ್ಯೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಡಿ ದೇವ್ ಮಹಾಕಾಲಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ, ಹಾಗೆ ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ. ಪ್ರಭು ಶ್ರೀರಾಮನ ಕುಲದೇವತೆಯ ದೇವಸ್ಥಾನ ಇದು. ಪ್ರಭು ಶ್ರೀರಾಮನ ಜನನವಾದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ, ಕೌಸಲ್ಯ ದೇವಿ ಮತ್ತು ಬಾಲರಾಮನನ್ನು ಕರೆದುಕೊಂಡು ಮೊಟ್ಟ ಮೊದಲ ಬಾರಿಗೆ ಬರ್ತಕ್ಕಂಥ ದೇವಸ್ಥಾನ ಇದು. ಅವರ ಕುಲದೇವತೆಯ ದೇವಸ್ಥಾನ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಹಿನ್ನೆಲೆ ಯಾಕೆ ಅಂತ ನಾನು ಹೇಳ್ತೀನಿ. ಈ ದೇವಸ್ಥಾನವನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಏನಾಯಿತು ಅಂತ ಕೂಡ ಕತೆ ಹೇಳ್ತೀನಿ. ಬಹಳ ಭವ್ಯವಾದಂತಹ ಮಂದಿರ ಇದೆ, ಒಳಗಡೆ ದೇವಾಲಯಗಳ ಸಮುಚ್ಚಯ ಇದೆ. ಅದೆಲ್ಲವನ್ನು ನೋಡೋಣ ಬನ್ನಿ. ಶ್ರೀರಾಮನ ವಂಶಸ್ಥರು, ಸೂರ್ಯ ವಂಶಸ್ಥರು. ಶ್ರೀರಾಮನಿಗಿಂತಲೂ ಮೊದಲು ಭಗೀರಥ ಮಹಾರಾಜ, ಸತ್ಯ ಹರಿಶ್ಚಂದ್ರ ಎಲ್ಲರೂ ಕೂಡ ರಾಮನ ವಂಶಸ್ಥರು. ಅವರೆಲ್ಲರೂ ಕೂಡ ಅನಾದಿ ಕಾಲದಿಂದ ಪೂಜೆ ಮಾಡಿಕೊಂಡು ಬಂದಂತಹ ಕುಲದೇವತೆಯ ದೇವಸ್ಥಾನದ ಒಳಭಾಗಕ್ಕೆ ನಾನೀಗ ಪ್ರವೇಶ ಮಾಡ್ತಾ ಇದ್ದೀನಿ. ಮೊದಲಿಗೆ ದೇವಾಲಯಗಳ ಸಮುಚ್ಚಯ ಅಂತ ನಾನು ಈಗಾಗಲೇ ಹೇಳಿದೆ. ಹೇಗಿದೆ ಈ ದೇವಸ್ಥಾನ ಅಂತಕ್ಕಂಥದ್ದು, ಬಹಳ ವಿಶೇಷವಾಗಿ ಕಟ್ಟಲಾಗಿದೆ. ಮೊದಲಿಗೆ ಇಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ನೀವು ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ, ಮರ್ಯಾದಾ ಪುರುಷೋತ್ತಮ್ ಭಗವಾನ್ ಶ್ರೀ ರಾಮ್ ಕಿ ಕುಲ್ದೇವಿ ಮಾ ಬಡಿ ದೇವ್ ಕಾಲಿ ಅಂತ ಇದೆ. ಇದು ದೇವಕಾಳಿಯ ದೇವಸ್ಥಾನ. ಒಳಗಡೆ ತೋರಿಸ್ತೀನಿ. ಇದೇ ದೇವಿ ಶ್ರೀರಾಮನ ಕುಲದೇವತೆ. ಆ ಕುಲದೇವತೆಯ ದರ್ಶನವನ್ನು ನಾವು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ದೇವರ ವಿಗ್ರಹವನ್ನು ನೋಡ್ಬಿಡಿ, ಎಷ್ಟು ಅದ್ಭುತವಾಗಿದೆ ಅಂತ. 3 ದೇವಿಗಳು ಕಾಣಿಸ್ತಾ ಇರ್ತಕ್ಕಂಥ ವಿಗ್ರಹ ಇದು. 3 ದೇವಿಯರಿದ್ದಾರೆ, ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಕಾಳಿ. ಆ 3 ದೇವಿಗೆ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೀತಕ್ಕಂಥದ್ದು. ಈ ದೇವಿಯನ್ನ ನಿರ್ಲಕ್ಷ್ಯ ಮಾಡಲಾಯಿತು ಅನ್ನುವಂತಹ ಮಾಹಿತಿ ಇದೆ. ಆ ನಿರ್ಲಕ್ಷ್ಯ ಮಾಡಲಾಗಿದ್ದ ಹಿನ್ನೆಲೆಯಲ್ಲಿ ಈ ಶ್ರೀರಾಮ ಮಂದಿರಕ್ಕೆ ಏನೆಲ್ಲ 500 ವರ್ಷಗಳ ಹೋರಾಟ ನಡೀತು, ಆ ಹೋರಾಟ ಎಲ್ಲವೂ ಕೂಡ ವಿಫಲವಾಗ್ತಾ ಬಂತು. ಯಾಕೆ ವಿಫಲವಾಗ್ತಾ ಬಂತು ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾಗ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈ ದೇವಿಯನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಕೆಲವರು ಪಂಡಿತರು ಹೇಳಿದರು. ಅದಾದ ನಂತರ ಇದನ್ನು ಹುಡುಕಾಟ ನಡೆಸಲಾಯಿತು. 92ರಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು. ಅದಾದ ನಂತರ ರಾಮ ಮಂದಿರ ನಿರ್ಮಾಣದ ಹೋರಾಟಗಳು ಒಂದೊಂದಾಗಿ ಯಶ ಸಿಗೋದಕ್ಕೆ ಶುರುವಾಯಿತು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಇಲ್ಲಿನ ಮಾಲೀಕರಾಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ನಮಸ್ತೆ, ಜೈ ಶ್ರೀರಾಮ್. जय श्री सीताराम, जय माई। इस मंदिर के इतिहास के बारे में ये भगवान श्री सीताराम जी महाराज की कुल देवी हैं। राजा रघु को कहीं पे युद्ध पे जाना था और वो महारानी की बहुत उपासक थे। रात में महारानी उनको स्वप्न दिखाया और कहा यहाँ करके महासचरी यज्ञ करो, जाप करो और कल्पवास करो, युद्ध में आपको विजय श्री प्राप्त होगी। और राजा रघु आकर के यहाँ पे कल्पवास किए और महासचरी यज्ञ में विजय श्री प्राप्त हुई। उन्होंने महारानी की स्थापना करवाई थी। उस उपरांत भगवान श्री सीताराम जी महाराज का जब जन्म हुआ, महारानी कौशल्या उनको दर्शन कराने के लिए यहाँ पे लाई थी। इसी रूप में महारानी बड़ी देव काली जी भगवान श्री सीताराम की कुल देवी मानी गई हैं। ಧನ್ಯವಾದ, बहुत बहुत ಧನ್ಯವಾದ. ನೋಡಿ, ಪುತ್ರಕಾಮೇಷ್ಟಿ ಯಾಗದ ನಂತರ ದಶರಥ ಮಹಾರಾಜನಿಗೆ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನವಾಗುತ್ತೆ. ಶ್ರೀರಾಮನ ಜನನವಾದ ನಂತರ ಮೊಟ್ಟ ಮೊದಲ ಬಾರಿಗೆ ದಶರಥ ಮಹಾರಾಜ, ಕೌಸಲ್ಯಾದೇವಿ ಮತ್ತು ಶ್ರೀರಾಮ ಬಾಲರಾಮನನ್ನು ದಶರಥ ಮಹಾರಾಜ ಕರ್ಕೊಂಡು ಮೊದಲು ದರ್ಶನಕ್ಕೆ ಬರ್ತಕ್ಕಂತಹ ಜಾಗವೇ ಇದು. ಇಲ್ಲಿಗೆ ಮೊದಲು ದರ್ಶನಕ್ಕೆ ಬಂದು ಕುಲದೇವತೆಗೆ ನಮಿಸಿ ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ, ದಶರಥ ಮಹಾರಾಜ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಯಾವುದೇ ಯುದ್ಧಗಳಿಗೆ ಹೋಗಬೇಕಾದ್ರೆ, ಯಾವುದೇ ವಿಜಯೋತ್ಸವಗಳಿಗೆ ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದರೆ ಎಲ್ಲ ಇಷ್ಟಾರ್ಥವೂ ಕೂಡ ಸಿದ್ಧಿ ಆಗ್ತಾ ಇತ್ತು ಅಂತಕ್ಕಂಥ ಹಿನ್ನೆಲೆಯನ್ನು ಉಳ್ಳಂತಹದ್ದು. ಜೊತೆಗೆ ಶ್ರೀರಾಮ ಮಂದಿರಕ್ಕೆ ಅಡೆತಡೆಗಳು ಬಂತು, ಬೇಕಾದಷ್ಟು ಹೋರಾಟಗಳು ನಡೀತು, ಬೇಕಾದಷ್ಟು ಸಂಘರ್ಷಗಳು ನಡೀತು. ಈ ಎಲ್ಲ ಅಡೆತಡೆಗಳ ನಿವಾರಣೆಗೆ ಈ ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು, ಮಂದಿರ
ಕಟ್ಟಬೇಕು ಅಂತ ಕನಸಿನಲ್ಲಿ ಪಂಡಿತರಿಗೆ ಬಂದು ಹೇಳಿದಾಗ ಅದನ್ನು ನಿರ್ಮಾಣ ಮಾಡಿದ್ದು 1992ರಲ್ಲಿ. ಆ ನಿರ್ಮಾಣ ಮಾಡಿದ ಬಳಿಕವೇ ಎಲ್ಲ ಯಶಸ್ಸುಗಳು ಕೂಡ ಸಿಗ್ತಾ ಹೋಯಿತು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಈ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ, ಜೊತೆಗೆ ಇತಿಹಾಸವೂ ಕೂಡ ಇದೆ. ಹಾಗಾಗಿ ಅತ್ಯಂತ ಮಹತ್ವದ್ದು. ಅಯೋಧ್ಯೆಗೆ ಬಂದವರು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಈ ದೇವಿಯ ದರ್ಶನವನ್ನು ಪಡೆದರೆ ದೇವಿಯ ಕೃಪಾ ಕಟಾಕ್ಷದ ಜೊತೆಗೆ ಪ್ರಭು ಶ್ರೀರಾಮನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಕ್ಕುತ್ತೆ ಅಂತಕ್ಕಂಥದ್ದು ಇಲ್ಲಿನ ಪಂಡಿತರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ ಸೇತುರಾವ್, ಪಬ್ಲಿಕ್ ಟಿವಿ, ಅಯೋಧ್ಯೆ.